ಎಲ್ಲರಿಗೂ ನಮಸ್ಕಾರ. ಆರ್ಟಿಸ್ಟ್ ಹಾರ್ಟ್ ಕ್ಲಾಸಿಗೆ ಸ್ವಾಗತ. ನನ್ನ ಹೆಸರು ಅಚೇತ. ಈ ಹಿಂದೆ ನಿಮಗೆ ಶೇಪ್ಗಳ ಬಗ್ಗೆ ಹೇಳಿದ್ದೆ. ಸೊ ಆ ಶೇಪಲ್ಲಿ ಎಷ್ಟು ರೇಖೆಗಳಿರ್ತವೆ, ಯಾವ್ಯಾವ ಆಯಾಮದಲ್ಲಿದೆ ಅಂತಲೂ ತೋರಿಸಿದ್ದೆ. ಸೊ ಇದುವರೆಗೂ ಆ ಶೇಪ್ ವಿಡಿಯೋನ ನೋಡದೇ ಹೋದಲ್ಲಿ ನಿಮ್ಮ ಬಲಗಡೆಗೆ ಮೇಲ್ಗಡೆ ಪಾಪಪ್ ಆಗುತ್ತೆ. ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನೀವು ಅದನ್ನು ನೋಡ್ಬೋದು. ಈ ಸಲ ನಾನು ಶೇಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬೆಳಕು ನಮಗೆ ಯಾವ ಥರ ಆರ್ಟಿಗೆ ಸಹಾಯ ಆಗುತ್ತೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಶೇಡಿಂಗ್ ಮಾಡೋಕ್ಕೂ ಮುಂಚೆ ಪೆನ್ಸಿಲನ್ನು ಹೇಗೆ ಹಿಡ್ಕೊಳ್ಬೇಕು ಅಂತ ನಾನು ನಿಮಗೆ ಒಂದು ಸಲ ಹೇಳ್ಕೊಟ್ಟಿದ್ದೆ. ಸೊ ಮೇಲ್ಭಾಗ ಹಾಗೂ ಕೈಯ ಕೆಳಗಿನ ಭಾಗದಿಂದ ಹಿಡ್ಕೊಳ್ಳೋದು. ಕೈಯ ಕೆಳಗಿನ ಭಾಗ ಹಿಡ್ಕೊಳ್ಳೋದ್ರಿಂದ ನಮಗೆ ಶೇಡಿಂಗ್ ತುಂಬ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಮೇಲ್ಭಾಗ ಆದಷ್ಟು ರೇಖೆಗಳನ್ನು ಎಳಿಲಿಕ್ಕೆ ನಾವು ಅಭ್ಯಾಸ ಮಾಡ್ತೀವಿ. ಕೆಳಭಾಗ ನಾವು ಇದನ್ನು ಶೇಡಿಂಗ್ಗೋಸ್ಕರ ಅಭ್ಯಾಸ ಮಾಡೋಣ. ಸೊ ಎಲ್ಲದಕ್ಕೂ ಮುಖ್ಯವಾಗಿ ಶೇಡಿಂಗಿಗೆ ಸುಮಾರು ಥರ ಪೆನ್ಸಿಲ್ಗಳು ನಮಗೆ ಸಿಗ್ತವೆ. ಶೇಡಿಂಗ್ ಮಾಡಲಿಕ್ಕೆ ನಮಗೆ 6 ಥರದ ಪೆನ್ಸಿಲ್ ಬೇಕು. ಒಂದು 2B, 3B, 4B, 5B, 6B ಹಾಗೂ 8B. ಇದೇ ಥರ 6 ಥರದ ಪೆನ್ಸಿಲ್ಗಳು ನಮಗೆ ಸಿಗ್ತವೆ. ಯಾವುದೇ ಬ್ರ್ಯಾಂಡ್ ಇರ್ಬೋದು, ಅದರಲ್ಲಿ ನೀವು ಅಭ್ಯಾಸ ಮಾಡ್ಕೋಬೋದು. ಸೊ ಈಗ ಪೆನ್ಸಿಲನ್ನು ಹೇಗೆ ಹಿಡ್ಕೊಂಡಿದ್ದೀನಿ ಅಂತ ನೋಡಿ. ನಾನು ಕೆಳಮುಖವಾಗಿ ಹಿಡ್ಕೊಂಡಿದ್ದೀನಿ. ಸೊ ಈ ಥರ ನಾವು ಪದೇ ಪದೇ ತೀಡಿ ಬಾಕ್ಸ್ ಒಳಗಡೆಗೆ ನಾನು ಅದನ್ನು ತುಂಬ್ತಾ ಇದ್ದೀನಿ. ಸೊ ಇದು 2B. ಇವಾಗ ನಾನು 3B ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಬಾಕ್ಸ್ ಒಳಗಡೆಗೆ ನಾವು ಫಿಲ್ ಮಾಡಬೇಕು. ಸೊ ಇದು ಬಂದು 3B. ಇವಾಗ ನಾನು 4B ತೊಗೊಂಡಿದ್ದೀನಿ. ನಾನಿವಾಗ ಯೂಸ್ ಮಾಡ್ತಾ ಇರೋದು ರಫ್ ಆಗಿರುವಂತಹ ಸರ್ಫೇಸ್ ಇರುವಂಥ ಪೇಪರು. ಕೆಲವೊಂದು ಪೇಪರ್ಗಳಲ್ಲಿ ಸಾಫ್ಟ್ ಇರುತ್ತೆ, ಒಂದು ಸೈಡ್ ರಫ್ ಇರುತ್ತೆ. ನಾವು ನಾರ್ಮಲಾಗಿ A4 ಸೈಜ್ ಯೂಸ್ ಮಾಡುವಂತಹ ಪೇಪರ್ಗಳು ಸಾಫ್ಟ್ ಆಗಿರುತ್ತೆ ಜಾಸ್ತಿ. ಸೊ ಅದೆಲ್ಲ ಬರೀಲಿಕ್ಕೆ ಸುಮ್ಮನೆ ರಫ್ ಆಗಿ ಸ್ಕೆಚ್ ಮಾಡಲಿಕ್ಕೆ ಉಪಯೋಗ. ಬಟ್ ಇದು ಒಂದು ರಫ್ ಪೇಪರು. ಸೊ ಈ ಥರ ಉಜ್ಜೋದ್ರಿಂದ ನಮಗೆ ಶೇಡಿಂಗ್ ಕರೆಕ್ಟಾಗಿ ಆಗಿರೋ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ಅಷ್ಟೇ ಬಾಕ್ಸ್ ಒಳಗೇ ನಾನು ಫಿಲ್ ಮಾಡಿದ್ದೀನಿ. ಈಗ ಇದು 4B. ಈಗ ನಾನು 5B ಪೆನ್ಸಿಲ್ ತೊಗೊಂಡೆ. ಇದನ್ನು ಅದೇ ಥರನೇ ಕೈ ಕೆಳಗೆ ಮುಖಾಂತರನೇ ಹಿಡ್ಕೋಬೇಕು. ಸೊ ಇವಾಗ ನೀವು ನೋಡಿದ್ದೀರ, ಈ ಥರ ಬಾಕ್ಸ್ ಒಳಗೆ ಫಿಲ್ ಮಾಡಬೇಕು. ಇದು 5B. ನೆಕ್ಸ್ಟ್ ಒಂದು 6B. ನಾವು ಯಾವಾಗಲೂ ಶೇಡಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಲೈಟಾಗೇ ಶುರು ಮಾಡಬೇಕು. ನಾವು ತುಂಬ ಪ್ರೆಷರ್ ಹಾಕಿದ ತುಂಬ ಡಾರ್ಕ್ ಆದವಾಗ ಡಾರ್ಕಿಂದ ನಮಗೆ ಲೈಟಾಗಿ ತೊಗೊಂಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಶುರು ಮಾಡುವಾಗಲೇ ನಾವು ಲೈಟಿಂದ ಅದನ್ನು ಜಾಸ್ತಿ ಪ್ರೆಷರ್ ಕೊಟ್ಟು ಡಾರ್ಕ್ ಮಾಡಬೇಕು. ಸೊ ಇವಾಗಿದ್ದು 6B ಪೆನ್ಸಿಲು. ಈಗ ನಾನು ತೊಗೊಂಡಿರೋದು 8B. ಎಲ್ಲ ಹಂತದಲ್ಲೂ ನಾವು ಕೈ ಕೆಳಗೆ ಇಟ್ಕೊಂಡು ಉಜ್ಜೋದ್ರಿಂದ ಸೊ ಈ ಭಾಗದ ಸರ್ಫೇಸ್ ನೀಟಾಗಿ ಅದಕ್ಕೆ ತಾಗುತ್ತೆ. ಸೊ ಇವಾಗ ಇದು 8B. ಈಗ ನಾನೇನು ಮಾಡ್ತೀನಿ, ಸ್ಕ್ರಬ್ಬರ್ ಅಂತಲೇ ಸಿಗುತ್ತೆ, ಕಟ್ಟಿಗೆದಿರ್ಬೋದು, ಇಲ್ಲ ಥರ ಪೇಪರಿಂದ ಮಾಡಿರುವಂತಹ ಪೆನ್ಸಿಲ್ ಥರನೇ ಅದು. ಸೊ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ನಮಗೆ ಲೈಟ್ ಆಗಿರೋದ್ರಿಂದ
ಡಾರ್ಕ್ ಆಗಿರುವಂತಹ ಶೇಡಿಂಗ್ ನಮಗೆ ಗೊತ್ತಾಗ್ತದೆ. ಇದು ನಿಮಗೆ ಇಲ್ಲದೆ ಹೋದರೆ ಈ ಥರ ಬಡ್ಡಿ ಸಿಗುತ್ತೆ. ಇದರಿಂದ ನಾವು ಉಜ್ಜೋದ್ರಿಂದ ನಾವು ಲೈಟಾಗಿ ಅದನ್ನು ಡಾರ್ಕಾಗಿ ತೋರಿಸ್ಬೋದು. ಸೊ ಇದಿಷ್ಟು ಶೇಡಿಂಗ್ ಮಾಡುವಂತಹ ವಿಧಾನ. ಸೊ ಇದು ಯಾವ ಥರ ಮುಂದೆ ಕ್ಲಾಸಲ್ಲಿ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ. ಸೊ ಇದರಿಂದ ನಮಗೆ ಮುಂದೆ ಬರುವಂಥ ವೀಡಿಯೋಗಳು ನಿಮಗೆ ತೋರಿಸ್ತಾ ಇರ್ತವೆ. ನೀವು ಈ ಥರ ವೀಡಿಯೋಗಳನ್ನು ಶೇರ್ ಮಾಡೋದ್ರಿಂದ ನನಗೂ ಈ ಥರ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಉತ್ಸಾಹ ಸಿಗುತ್ತೆ. ಧನ್ಯವಾದ.